ಈಗ ನಾನು ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರಗಳು. ಫಾತಿಮಾ ಬಿಜಾಪುರ್ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಿದೆ ಹಾಗೆ ಇವತ್ತು ನನಗೆ ಸುಮಾರು ಮೊಸರು ಮೆಣಸಿನ್ಕಾಯಿ ಕೊಟ್ಟಿದ್ರು. ನಾವು ಮೊನ್ನೆ ಹೋಗಿದ್ವಲ್ಲ, ಏನೋ ಅವರು 10 kg ಮೊಸರು ಮೆಣಸಿನ್ಕಾಯಿ ಮಾಡಿದ್ರಂತೆ. ಹಾಗಾಗಿ ನಮ್ಗೆ ಸ್ವಲ್ಪ ತೊಗೊಂಡೋಗ್ರಿ ಅಕ್ಕ, ನೀವು ಸ್ವಲ್ಪ ಮಾಡಿರಿ ಅಪ್ಪ ಅಂಥೇಳಿ ನಮ್ಗೆ ಕೊಟ್ಟಿದ್ರು. ಹಾಗಾಗಿ ಇವತ್ತು ಅನ್ನ ಸಾರು ಮಾಡಕ್ಕದಾರ ಮಮ್ಮಿ. ಅದ್ರ ಜೊತೆಗೆ ತಿನ್ನೋಕೆ ಭಾಳ ಟೇಸ್ಟಿ ಆಗುತ್ತೆ. ಅದಕ್ಕೆ ಈಗ ಅದೇ ಮಾಡಿಬಿಡ್ರಿ ಮಮ್ಮಿ ಅಂತಂದೆ. ನಮ್ಮ ಮಮ್ಮಿನೂ ಭಾಳ ಖುಷಿ ಆದರು. ಅಂದರೆ ಅವ್ರಿಗೆ ಮೊಸರು ಮೆಣಸಿನ್ಕಾಯಿ ಅಂದರೆ ತುಂಬಾ ಇಷ್ಟ. ಈ ಸಾರಿ ಮಾಡ್ತಿದ್ರು ಅಂದರೆ ಅವ್ರಿಗೆ ಮಾಡೋದಾಗಲಿಲ್ಲ, ಸ್ವಲ್ಪ ಅವ್ರಿಗೆ ಆರಾಮಿದ್ದಿಲ್ಲ, ಹಾಗಾಗಿ ಸುಸ್ತಾಗಿತ್ತು ಅಂಥೇಳಿ ಇವತ್ತು ಈ ವರ್ಷ ನಾವು ಚಕ್ಲಿನೂ ಮಾಡಿಲ್ಲ, ಏನೋ ಸಂಡಿಗೆ ಅಂತಾರಲ್ಲ ಅದು ಏನೇನು ಮಾಡಿಲ್ರಿ. ಹಾಗಾಗಿ ಅವರು ಮಾರ್ಕೆಟ್ಲಿಂದ ತರ್ತಿದ್ವಿ ಮೊಸರು ಮೆಣಸಿನ್ಕಾಯಿ, ಇಲ್ಲಾಂದರೆ ನಾವು ಈ ಸಲ ಮಾಡ್ಬೇಕಂದ್ರೆ ಒಟ್ಟು ಆಗಲಿಲ್ಲ. ಹಾಗೆ ಚಲೋ ಆತ್ರಿ. ಸುಮಾರು ಒಂದು ಕೊಟ್ಟರು, ಭಾಳ ನೆನ್ಪು ಮಾಡಕತ್ತಾರೆ, ನೆನ್ಸಾಕತ್ತಾರೆ ನಮ್ಮ ಮಮ್ಮಿ. ನೋಡಿ ಪಾಪ ಅಷ್ಟು ದೂರದಿಂದ ಹೋದರೆ ಅಷ್ಟು ಜೀವ ಮಾಡ್ತಾರೆ ನಿಮ್ಗೆ, ಮತ್ತು ಮೊಸರು ಮೆಣಸಿನ್ಕಾಯಿ ನೆನ್ಪು ಮಾಡಿ ಕೊಟ್ಟಾರವರು ಅಂಥೇಳಿ ನಮ್ಮ ಮಮ್ಮಿಗೆ ಭಾಳ ಖುಷಿ ಆಯಿತು. ಅದು ಹಂಗೆ ಅದ್ರಾಗ ನಮ್ಮ ಮಮ್ಮಿಗೆ ಅದು ಭಾಳ ಇಷ್ಟವಾದದ್ದು ಕೊಟ್ಟರಲ್ರಿ, ಭಾಳ ಖುಷಿಯಾಗಿತ್ತು ನಮ್ಮ ಮಮ್ಮಿಗೆ. ಹಾಗಾಗಿ ಈಗ ಅನ್ನ ಸಾರು ಮಾಡ್ತೀನಲ್ಲ, ಅದ್ರಾಗ ನೀನು ಫ್ರೈ ಮಾಡಂತ ಹೇಳಿದ್ರು. ಜಾರು ಏನು ಮಾಡಕತ್ತಿ? ಅಲ್ಲೇ ಬಿಲ್ಲೆ ಆಟ ಆಡಕತ್ತೆ ನೀನು ಅಣ್ಣ. ಹಾಂ, ಈಗ ನೀರು ಹಾಕಿಡ್ತೇನೆ ತಂಪಾಗುತ್ತೆ ಅಂತ ಹೇಳಿ. ಈಗ ನೀರು ಹಾಕಕತ್ತಿ ತಂಪಾಗಕ್ಕ. ಹೌದೇನು? ಜಾಸ್ತಿ ಹಾಕ್ಬೇಡ, ಅಷ್ಟಾಗಿ ಹಾಕು. ಇಲ್ಲೇನು ಗಿಡ ಅದು ಇದು ತಂಪೈತೆ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಅಷ್ಟು ಗಾಳಿ ಮಸ್ತ್ ಬೀಸಾಕತ್ತೈತೆ. ಅಂದರೆ ಹೊರಗೆ ಸೈಡ್ ಭಾಳ ಬಿಸಿಲಿದೆ, ಯಾಕಂದರೆ ಇಲ್ಲೇ ಭಾಳ ಗಿಡಗಳು ಇದಾವೆ. ತೆಂಗಿನ ಗಿಡ ಇದಾವೆ, ಬಾಳೆಹಣ್ಣು ಗಿಡ ಇದಾವೆ ಸಣ್ಣ, ಈ ಕಡೆ ಏನೋ ಆಗ್ಯಾವ. ಮತ್ತು ಫನಸ್ ಗಿಡ, ಮತ್ತು ಇದು ದಾಸವಾಳ ಹೂವಿನ ಗಿಡ ಐತೆ. ಇದು ಸಾಗವಾನ್ ಅಂತಾರಲ್ಲ ಅದು ಇದೆ. ಮತ್ತು ಗಂಧದ ಒಂದು ಆಗಿತ್ತು ಇದ್ರಲ್ಲೇ. ಇನ್ನೊಂದು ಚಿಕ್ಕು ಗಿಡ ಇದೆ. ಇಲ್ಲೇ ಬಂದು ಇಲ್ಲಿ ನೋಡಿರಿ ಸಣ್ಣ ಸಣ್ಣ ಪಾಟ್ ಒಳಗೆ ಇದು ಮನಿ ಪ್ಲ್ಯಾಂಟ್ ಆಗಲಿ ಎಲ್ಲ ಇದು ಪಾಟ್ಸ್ ಹಾಕ್ಯಾರ. ಅಂದರೆ ಇದು ಚಲೋ ಆಟ ಆಯ್ತು ಬಿಡವ ನಿಂದು ಜಾರು ಮೇಡಮ್ದು. ನೀರು ಬಂದಿತ್ತು ರೀ, ನಳ ಹಚ್ಚಿದ್ರು ಪಾಪ ಮುಂಜಾನೆ. ಈಗೆಲ್ಲ ನಾಷ್ಟ ಮಾಡಿ ಇಲ್ಲೇ ಬಂದು ಕುಂತೀವಿ ನೋಡ್ರಿ. ಮಮ್ಮಿ ಬಾಳೆಹಣ್ಣು ಸ್ವೀಟು ಮತ್ತು ಇದು ರೀ ಮೆಂತ್ಯ ಪಲ್ಯ ಚಪಾತಿ ಮಾಡಿದ್ರು. ಜಸ್ಟ್ ಈಗ ನಾಷ್ಟ ಆಯ್ತು. ನಾನು ನನ್ನ ಮಗಳು ಇಲ್ಲಿ ಕೆಳಗೆ ಬಂದೀವಿ ನೋಡಿರಿ ಫ್ರೆಂಡ್ಸ್. ಈ ಥರ ಕ್ಲೈಮೇಟ್ ಇದೆ. ಇಲ್ಲಿ ಆಟ ಆಡಕ್ರ ನೋಡಿರಿ ಫ್ರೆಂಡ್ಸಿಗೆ. ಈಗ ಸಾರು ಮೇಡಮ್ ನೀರು ಹಾಕ್ಬಿಟ್ಟು ಫುಲ್ ತಂಪಾಗ್ಬಿಟ್ಟಿದೆ. ಅಕ್ಕಿಂದು ಆಟ ನೋಡಿ ನನಗೆ ಮೊದಲಿನ ನೆನಪು ಬರಕತ್ತೈತಿ. ನಾವು ಆಟ ಇದೇ ಥರ ಆಡ್ತಿದ್ವಿ. ಈಗ ಅವ್ರ ಫ್ರೆಂಡ್ಸ್ ಅಂತೂ ಊರಿಗೆ ಹೋಗ್ಯಾರ, ಇಲ್ಲ ಈ ಮನೆಯಾಗ ಬಾಡಿಗೆ ಕೊಟ್ಟಿಲ್ಲ ಅವ್ರು ಇರ್ತಾರಲ್ಲ, ಅವ್ರು ಊರಿಗೆ ಹೋಗ್ಬಿಟ್ಟಾರ. ಇದು ಚಿಕ್ಕ ಇದ್ದರು, ಮೊನ್ನೆ 1-2 ದಿನ ಆಯ್ತು ಹೋಗಿ. ಈಗ ನಾನು ಕರೆಕ್ಟ್ ಬಂದು ಇಲ್ಲೇ ಕುಂತಿದ್ದೆ, 1-2 ನಿಮಿಷ ಕುಂತು ನಾನು ಹೋಗ್ತೀನಿ. ನಾಷ್ಟ ಈಗ ಜಸ್ಟ್ ಆಯಿತು. ಮಮ್ಮಿ ಚಪಾತಿ ಮಾಡ್ತಾಯಿದ್ದು ರೀ. ಇದು ಮೆಂತ್ಯ ಪಲ್ಯ ಮತ್ತು ಬಾಳೆಹಣ್ಣು ಸ್ವೀಟು ಮಾಡಿದ್ರು. ಅಷ್ಟು ರುಚಿಯಾಗಿದ್ರೆ ಅಷ್ಟು ರುಚಿಯಾಗಿತ್ತು. ನಿನ್ನೆ ಅಂತೂ ಮಳೆ ಸಿಕ್ಕಾಪಟ್ಟೆ ಬಂದಿತ್ತು ರೀ. ಒಟ್ಟ ಬಟ್ಟೆ ಒಗ್ದಿದ್ದಿಲ್ಲ, ಭಾಳ ಬಟ್ಟೆ ಆಗಿಬಿಟ್ಟಿತ್ತು. ಆಮೇಲೆ ಯಾಕೆ ಆಡಕತ್ತಿ? ಹಾಂ, ಹೌದು. ಮೊನ್ನೆ ನಾವು ಸುಮ್ಮನವ್ರ ಮನೆಗೆ ಹೋಗಿದ್ವಿ. ಮತ್ತು ಅಲ್ಲಿಂದ ಬಂದಿಂದ ಬಟ್ಟೆ ಎಲ್ಲ ತೋರಿಸ್ಕೊಂಬಿಟ್ಟಿದ್ವಿ. ಸ್ವಲ್ಪ ಚಾಪುಡಿ ಬಂತೇಳಿ ಢಾಬಾಕ್ಕೆ ನಿಂತಿದ್ವಿ. ಮಳೆ ಅಂತೂ ಎಷ್ಟು ಸಿಕ್ಕಾಪಟ್ಟೆ ಜೋರು ಇತ್ತು. 12ವರೆಗೆ ಬಂದಿವಿ ರಾತ್ರಿಗೆ. ಬಂದ ತಕ್ಷಣ ಒಟ್ಟು ಕರೆಂಟ್ ಇಲ್ಲರಿ. ಒಂಥರ ಆಗ್ಬಿಟ್ಟಿತ್ತು ನಮ್ಗೆ. ಕರೆಂಟ್ ಬರುತ್ತಾನಿಲ್ಲಪ್ಪ, ನಿದ್ದೆ ನಾವು ಮಾಡ್ತೀವೇನಿಲ್ಲ ಆ ಥರ ಆಗ್ಬಿಟ್ಟಿತ್ತು. ಮತ್ತು ಬಂದಿಂದ ಒಂದು ಗಂಟೆಗೆ ಕರೆಂಟ್ ಬಂತು ರೀ. ಕರೆಂಟ್ ಬಂದಿತ್ತು, ಅವಾಗ ನಿದ್ದೆ ಬಂತು ನೋಡಿರಿ. ಇಲ್ಲಾಂದ್ರೆ ನಾನು ಕುಂತು ಬಿಟ್ಟಿದ್ದೆ. ನನಗಂತೂ ಕರೆಂಟ್ ಇರೋಂದ್ರೆ ಒಟ್ಟು ನಿದ್ದೆನೂ ಬರೋಂಗಿಲ್ಲ. ಅದು ಫ್ಯಾನಿಂದು ಸ್ವಲ್ಪ ಶಬ್ದ ಕೇಳಿದ್ರೆ ನಿದ್ದೆ ಬರ್ತಾ ಆ ಥರ ಇದೆ. ಯಾಕಂದರೆ ಅದು ಒಂಥರ ಎಲ್ಲರೂ ಇದೇ ಥರ ಅಂತಾರೆ, ನಮಗೂ ಇದೇ ಥರ ಆಗುತ್ತೆ. ನಿಮ್ಗೆ ಇದೇ ಥರ ಆಗುತ್ತೆ ಅದನ್ನು ನಿಮ್ಗೆ ಕಮೆಂಟ್ ಮಾಡಿರಿ. ಈಗಂತೂ ಈಗ ಊಟ ಅದು ಏನೋ ರೆಡಿ ಮಾಡಿಲ್ಲ ರೀ ಫ್ರೆಂಡ್ಸ್. ಈಗ ಜಸ್ಟ್ ನಾಷ್ಟ ಮಾಡಿದ್ವಿ. ಮಮ್ಮಿ ಏನು ಮಾಡ್ತಾರೆ ನೋಡ್ತೀನಿ. ನಾನು ಸ್ವಲ್ಪ ಅವ್ರ ಜೊತೆ
ಹೆಲ್ಪ್ ಮಾಡ್ತೀನಿ ರೀ. ಕ್ಲೈಮೇಟ್ ಸೂಪರಾಗಿದೆ. ಪಿಕಲ್ ತಿನ್ರಿ. ಮಾವಿನಕಾಯಿ ಉಪ್ಪಾಕಿ ಅನ್ನೋದಕ್ಕೆ ಹಾಂ ಮಸ್ತ್ ಆಡಕತ್ತೀರಿ. ಹಾಂ ನೀನು ಜರ ಇಲ್ಲಿ ಆಟ ಆಡಕತ್ತೀರೇನು? ಆಟ ಆಡೋಗ್ರಿ ನೋಡ್ರಿ. ಉಪ್ಪಿನಕಾಯಿ ಮತ್ತು ಇದು ಖಾರ ಪುಡಿ ಹಸ್ಕೊಂಬಂದು ಕೊಟ್ಟ ನೋಮಾನು. ನೀರು ಬರಾಕೈತಿ ನೋಡ್ರಿ ಬಾಯಾಗ. ನೀವು ತಗೋರಿ ಫ್ರೆಂಡ್ಸ್. ನಾವು ಸಣ್ಣರಿದ್ದಾಗ ಈ ಆಟ ಆಟ ಆಡ್ತಿದ್ವಿ. ಅದ ನೆನ್ಪು ಬಂತು ನೋಡಿ ನಮ್ಗೆ. ಎಲ್ಲ ನೀವು ಮೊದ್ಲಿಂದೆಲ್ಲ ನೆನ್ಪು ಮಾಡ್ಸಕತ್ತೀರಿ ನನಗೆ. ಇಲ್ಲಿ ಬಂದು ಅಲ್ಲೆಂದರೆ ಜಾಸ್ತಿ ಆಟ ಆಡೋಂಗಿಲ್ಲ, ಏನಿಲ್ಲ. ಸ್ಕೂಲ್ಗೆ ಹೋಗ್ಬಿಡ್ತೀರಿ, ಟೈಮೇ ಸಿಗಂಗಿಲ್ಲ ಅಲ್ಲಿ. ಹೌದಿಲ್ಲ? ಇಲ್ಲ ಈ ಥರ ಆಟ ಆಡೋಕೆ. ಕಂಪೌಂಡ್ ಐತಲ್ಲ ದೊಡ್ಡದು, ಹಂಗಾಗಿ ಆಟ ಆಡ್ಬೋದು. ನಿಲ್ರಿ ಅಲ್ಲಿ ಸ್ವಲ್ಪ ರೋಡ್ ಸೈಡ್ ಆಗುತ್ತೆ, ಹಂಗಾಗಿ ಆಟ ಆಡೋಕ್ಕೆ ಪ್ಲೇಸ್ ಇಲ್ಲ ಮಕ್ಕಳಿಗೆಲ್ಲೇ. ಗಾಳಿ ನೋಡ್ರಿ ಮಸ್ತ್ ಬರಾಕತ್ತೈತಿ. ಯಾರು ಫಸ್ಟ್ ಬಂದ್ರಿ? ಆತೇನ? ಹಾಂ ಅಷ್ಟೇನು ಹುಳಿ ಇಲ್ಲಲ್ಲ? ಕೊಡು ಆಕಿ ಅಮ್ಮನ್, ಆಕಿ ಕೊಡು. भैया उधर दोनों पौवा ले सकते हो बॉक्स में, दोनों पौवा है तो उसमें। ಫ್ರೆಂಡ್ಸ್, ನಾ ಪ್ಲೇಟ್ ಸ್ಯಾಂಡ್ವಿಚ್ ಮಾಡೀನಿ. ಇದು ಎಷ್ಟು ನನಗೆ ಭಾಳ ಫೇವ್ರೇಟ್ ರೀ ಬನಾನಾ ಇದು ಸ್ಯಾಂಡ್ವಿಚ್. ಇದು ಫ್ರೆಂಡ್ಸ್, ಇದು ಬನಾನಾ ಚಾಕ್ಲೇಟ್ ಸ್ಯಾಂಡ್ವಿಚ್ ಮಾಡೋದು ಭಾಳ ಈಸಿ ಐತ್ರಿ. ಇದು ನೀವು ಮಾಡಿರಿ. ಫಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಫಸ್ಟ್ ಒಂದು ಎರಡು ಬ್ರೆಡ್ ತೊಗೊಬೇಕ್ರಿ. ಆಮೇಲೆ ಸ್ವಲ್ಪ ಬನಾನಾ ಕಟ್ ಮಾಡಿರಿ, ಎಲ್ಲ ಹಿಡಬೇಕು ರೀ ತೆಳಗೆ. ಆಮೇಲೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ತಗೊಂಡು ಸ್ವಲ್ಪ ಬನಾನದಲ್ಲಿ ಹಿಂಗೆ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಮತ್ತು ಒಂದು ಬ್ರೆಡ್ ಹಾಕಿ ಇದ್ರಾಗ ಆಮೇಲೆ ಎಲ್ಲ ಸ್ಟೋವ್ನಾಗ 2 ಮಿನಿಟ್ಸ್ ಅಲ್ಲೇ ಸ್ಟೋವ್ನಾಗ ಇಡಬೇಕು ರೀ, ಪ್ಯಾನ್ನಾಗ. ಆಮೇಲೆ ಅದು ಬೇಕು ಫ್ರೆಂಡ್ಸ್. ಆಮೇಲೆ ಇದು ಬ್ರೌನ್ ಆಗಿ 2 ಮಿನಿಟ್ಸ್ನಾಗ ರೆಡಿ ಆಗ್ತಿತ್ತು ರೀ. ಮತ್ತು ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕಿ ಬನಾನಾ ಹಾಕಿ ಕಟ್ ಮಾಡಿ ಆಮೇಲೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕಿ. ಎಷ್ಟು ಈಸಿ ಐತೆ ನೋಡಿ. ನಿಮ್ಮ ಕಡೆ ಫ್ರೆಂಡ್ಸ್ ನಿಮ್ಮ ಕಡೆ ಸ್ಪ್ರಿಂಕಲ್ಸ್ ಐತಂದ್ರೆ ನೀವು ಹಂಗೂ ಮಾಡಬೇಕು ರೀ. ನನ್ನ ಕಡೆ ಇಲ್ಲ ಸ್ಪ್ರಿಂಕಲ್ಸ್, ಅದು ಹಾಗೆ ಮಾಡೀನಿ. स्टॉप कर जरा. ಭಾಳ ಟೇಸ್ಟಿಯಾಗಿತ್ತು ರೀ ಫ್ರೆಂಡ್ಸ್. ಈಗ ಸುಮನ್ ಕೊಟ್ಟಿದ್ದು ಮೊಸರು ಮೆಣಸಿನ್ಕಾಯಿ, ಈಗ ನಾನು ಸ್ವಲ್ಪ ಫ್ರೈ ಮಾಡಕತ್ತೀನಿ. ಈಗ ಅದು ನಮ್ಮ ಮಮ್ಮಿ ದಾಲ್ ರೈಸ್ ಮಾಡಿದರು, ಅದ್ರ ಜೊತೆಗೆ ಕಾಂಬಿನೇಷನ್ ಮಸ್ತ್ ಆಗುತ್ತೆ. ಹಾಗಾಗಿ ಈಗ ಬರುವಾಗ ಕೊಟ್ಟಿದ್ರಿ ಅವರು ಸುಮನ್. ಇಲ್ಲೇ ನಮ್ಮ ಮಮ್ಮಿ ಇಟ್ಟಾರ. ಈಗ ನೋಡಿರಿ ಫ್ರೆಂಡ್ಸ್, ಇದು ಎಷ್ಟು ತಗೊಂಡು ಕೊಟ್ಟಾರ ನೋಡ್ರಿ. ಭಾಳ ಅಂದರೆ ಭಾಳ ಕೊಟ್ಟಾರ. 10 kg ಮಾಡಿದ್ರಂತವ್ರು. ಅವ್ರ ಮಾಮನ ಊರಿಗೆ ಹೋಗಿದ್ರಲ್ಲ ಅವಾಗ.
ನಮ್ಗೆ ಇಷ್ಟು ಕಳ್ಸ್ಯಾರ್ರಿ ಪಾಪ ಸುಮ್ಮನೆ ನೋಡಿರಿ. ಭಾಳ ಅಂದರೆ ಭಾಳ ಜೀವ ಮಾಡ್ತಾರೆ ನಮ್ಗೆ ಹೋದರೆ. ಅಷ್ಟು ಅಡುಗೆ ಮಾಡಿದರು, ಬಿರಿಯಾನಿ, ಗುಲಾಬ್ ಜಾಮೂನ್. ಈಗ ಫ್ರೈ ಮಾಡಬೇಕು. ಚಮಚ ತಾಜಾರು ದೇನು, ಚಮಚ ಕೊಡು, ಜಲ್ದಿ ಕೊಡು. ಇಷ್ಟು ಮೆಣಸಿನ್ಕಾಯಿ ಫ್ರೈ ಮಾಡೀನಿ. ಜಲ್ದಿನ ತೆಗಿದ್ಬೇಕು, ಜಲ್ದಿ ಫ್ರೈ ಆಗಿಬಿಡ್ತಾವೆ ನೋಡಿ. ಇಷ್ಟು ಮೆಣಸಿನ್ಕಾಯಿ ಫ್ರೈ ಮಾಡೀನಿ. ಜಲ್ದಿನ ತೆಗಿದ್ಬೇಕು, ಜಲ್ದಿ ಫ್ರೈ ಆಗಿಬಿಡ್ತಾವೆ ನೋಡಿ. ಸುಮ್ಮನೆ ಕೊಟ್ಟಿದ್ದು ಮಸ್ತ್ ಮೆಣಸಿನ್ಕಾಯಿ ನೋಡ್ರಿ. ಪಪ್ಪ ಇಲ್ಲಿ ಊಟಕ್ಕೆ ಕುಂತಾರ, ಅವ್ರಿಗೆ ಕೊಡ್ತೀನಿ ರೀ. ಏಕ್ಲೇವಾ